ನಮಸ್ಕಾರ ರೀ ಎಲ್ರಿಗೂ. ಬರ್ರಿ ನಾನು ಇವತ್ತು ನಿಮ್ಗೆ ಎಮ್ಮಿ ಟೇಸ್ಟಿ ಪನ್ನೀರ್ ರೆಸಿಪಿ ಹೇಳ್ಕೊಡ್ತೀನಿ ಅಂತ. ಭಾರಿ ಮಸ್ತ್ ಆಕೈತಿ, ಎಲ್ಲಾರು ಒಂದ್ಸಲ ಟ್ರೈ ಮಾಡ್ರಿ. ನೋಡ್ರಿ ನಾ ಒಂದ್ ಜಾರ್ ತಗೊಂಡಿನಿ, ಆ ಜಾರ್ ಒಳಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೇನ್ರಿ, ಮತ್ತ ಒಂದ್ ಬೆಳ್ಳುಳ್ಳಿ ತಗೋರಿ, ದೊಡ್ಡ ಬೆಳ್ಳುಳ್ಳಿ ಅದ್ ಎಸಳು ಸುಲ್ಕೊಂಡು, ಆಮೇಲೆ ಮೂರ್ ಇದನ್ ಮೆಣಸಿನ್ಕಾಯಿ ಹಾಕೊಂಡಿದ್ದೇನ್ರಿ, ರುಬ್ಕೊಂಡಿದ್ದೇನಿ. ಇವಾಗ ಬರ್ರಿ ಒಂದ್ ಪ್ಯಾನ್ ಇಟ್ಕೊಳ್ಳೋನು. ಆ ಪ್ಯಾನ್ ಒಳಗ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೊಳ್ರಿ. ಎಣ್ಣೆ ಬಿಸಿ ಆದ್ಮ್ಯಾಗ ನಾನು 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೆ ರೀ, ಕಟ್ ಮಾಡ್ಕೊಂಡಿದ್ದೆ. ಆ 200 ಗ್ರಾಮ್ ಪನ್ನೀರನ್ನ ಹಾಕೊಂಡು ನಾವೇನ್ ಮಾಡೋಣ್ರಿ, ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಹೈ ಫ್ಲೇಮ್ ಇಟ್ಕೋಬೇಡ್ರಿ, ಲೋ ಫ್ಲೇಮ್ ಇಟ್ಕೊಂಡನ ಏನ್ ಮಾಡ್ರಿ ಫ್ರೈ ಮಾಡ್ಕೋರಿ. ನೋಡ್ರಿ ಈ ರೀತಿಯಾದ ಬ್ರೌನಿಶ್ ಕಲರ್ ಬರೋವರೆಗೂ ನಾವೇನ್ ಮಾಡ್ಬೇಕ್ರಿ, ಲೈಟ್ ಆಗಿ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಇವಾಗ ಅದ ಬ್ರೌನ್ ಕಲರ್ ಬಂದೈತಿ. ನೋಡ್ರಿ ಎಲ್ಲ ಹೆಂಗಾಗೈತಿ. ನಾವ್ ಇವಾಗ ಅದನ್ನ ಏನ್ ಮಾಡೋಣ್ರಿ, ಸೈಡ್ಗೆ ತೆಗೆದಿಟ್ಕೊಂಡ ಕಡಾಯಿ ತಗೊಳೋಣ್ರಿ. ಇವಾಗ ಕಡಾಯಿ ಒಳಗ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ. ಆ ಎಣ್ಣೆ ಕಾದ್ಮ್ಯಾಗ ಏನ್ ಮಾಡೋಣ್ರಿ, ನಾವ ಅದ್ರೊಳಗ ಜೀರಿಗೆ ಹಾಕೊಳ್ಳೋಣ್ರಿ. ನೋಡ್ರಿ ಆ ಜೀರಿಗೆನ ನಾವ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಣ್ಣೆ ಒಳಗ. ಇವಾಗ ನಾವ ಈರುಳ್ಳಿ ಹಾಕೊಳ್ಳೋಣ್ರಿ. ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ರಿ, ಒಂದ್ ಈರುಳ್ಳಿ, ದೊಡ್ಡ ಈರುಳ್ಳಿ. ಅದ್ ನಾವೇನ್ ಮಾಡೋಣ್ರಿ, ಎಣ್ಣೆ ಒಳಗ ಹಾಕೊಂಡ ಅದ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಇವಾಗ ಅದ ಹಸಿ ಸ್ಮೆಲ್ ಎಲ್ಲ ಹೋಗೈತಿ. ಇವಾಗ ನಾವ್ ಅದಕ್ಕೆ ಮಸಾಲೆ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಮಸಾಲಾ ಪೌಡರ್ ಯಾವ್ಯಾವ್ದು ಹಾಕೊಳ್ಳೋದಂದ್ರೆ, ನಿಮ್ಮ ಹತ್ರ ಚಿಕನ್ ಮಸಾಲ ಇದು ಚಿಕನ್ ಮಸಾಲ ಹಾಕೋರಿ, ಗರಂ ಮಸಾಲ ಹಾಕೊಳ್ರಿ, ಧನಿಯಾ ಪೌಡರ್ ಹಾಕೊಳ್ರಿ, ಮತ್ತೆ ಜೀರಾ ಪೌಡರ್ ಹಾಕೊಳ್ರಿ, ಚಿಲ್ಲಿ ಪೌಡರ್ ಹಾಕೊಳ್ರಿ, ಮತ್ತೆ ಉಪ್ಪು ಹಾಕೊಳ್ರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ರಿ. ಹಾಕೊಳ್ಳೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಇವಾಗ ಅದೆಲ್ಲ ಫ್ರೈ ಆಗೈತಿ. ಇವಾಗ ಅದ ನಾವ ರುಬ್ಕೊಂಡಿರೋಂತ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಅದ್ರದ್ದು ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನಾವೇನ್ ಮಾಡೋಣ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವೇನ್ ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೊಂತನ ಇರ್ಬೇಕ್ರಿ ಸ್ಪೂನ್ನಿಂದ. ನೋಡ್ರಿ ಇವಾಗ ಅದ ಎಣ್ಣೆ ಬಿಡಾತದ್ರಿ. ಇವಾಗ ನಾವೇನ್ ಮಾಡೋಣ ಅಂದ್ರೆ, ತಾಜಾ ಫ್ರೆಶ್ ಮೊಸರು ಇರ್ತೈತಲ್ರಿ, ಮೊಸರು ತಗೊಂಬರೋಣ್ರಿ. ಆ ಮೊಸರೊಳಗ 2 ರಿಂದ 3 ಸ್ಪೂನ್ ಮೊಸರು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ನಾನು ಮೊಸರು ತಗೊಂಡಿದ್ದೇನ್ರಿ, ಫ್ರೆಶ್ ಮೊಸರು ಇರ್ಬೇಕ್ರಿ, ಹುಳಿ ಮೊಸರು ತಗೋಬೇಡ್ರಿ. ಗಟ್ಟಿ ಮೊಸರು ಇರೋದನ್ನ ನಾವು 2 ರಿಂದ 3 ಸ್ಪೂನ್ವರೆಗೂ ನಾವೇನ್ ಮಾಡೋಣ್ರಿ, ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನ ಮಿಕ್ಸ್ ಮಾಡ್ಕೊಂಡು ನಾವೇನ್ ಮಾಡೋಣ್ರಿ, ಚೆನ್ನಾಗಿ ಎಣ್ಣೆ ಬಿಡ್ಬೇಕ್ರಿ ಅದ. ಮತ್ತೆ ಮೊಸರು ಏನಿರ್ತೈತ್ರಿ, ನಾವು ಹಂಗ ಬಿಟ್ಟು ಇದನ್ನ ಮಾಡಿದಂದ್ರ ಹೊಡಿತೈತ್ರಿ. ಅದನ್ನ ಹಂಗ ಮಿಕ್ಸ್ ಮಾಡ್ಕೊಂತೈತಂದ್ರೆ ಏನಾಕೈತ್ರಿ, ಮಸಾಲೆ ಒಳಗೆಲ್ಲ ಕೂಡ್ಕೋತೈತ್ರಿ. ಕೂಡ್ಕೊಂಡ್ ಅದೇನ್ ಮಾಡ್ತೈತಿ, ಎಣ್ಣೆ ಬಿಡೋವರೆಗೂ ನಾವೇನ್ ಮಾಡ್ಬೇಕ್ರಿ, ಅದನ್ನ ಫ್ರೈ ಮಾಡ್ಕೋಬೇಕ್ರಿ. ಲೋ ಫ್ಲೇಮ್ ಇಟ್ಕೋರಿ, ಹೈ ಫ್ಲೇಮ್ ಇಟ್ಕೋಬೇಡ್ರಿ. ನೋಡ್ರಿ ಇವಾಗ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತಿದ್ದೇನ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದ ಎಣ್ಣೆ ಬಿಡೋವರೆಗೂ ನಾವೇನ್ ಮಾಡ್ಬೇಕು, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಇವಾಗ ಅದ ಲೈಟ್ ಆಗಿ ಎಣ್ಣೆ ಬಿಡ್ತಾ ಇದೆ ರೀ. ನೋಡ್ರಿ ಈಗ ಅದ ಎಣ್ಣೆ ಬಿಟ್ಟೈತಿ. ಇವಾಗ ನಾವೇನ್ ಮಾಡೋಣ್ರಿ, ಪನ್ನೀರ್ ಏನ ಫ್ರೈ ಮಾಡ್ಕೊಂಡಿರ್ತೇವಲ್ರಿ, ಆ ಪನ್ನೀರ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಪನ್ನೀರ್ ಎಲ್ಲ ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾವೇನ್ ಮಾಡೋಣ್ರಿ, ಒಂದ್ ಅರ್ಧ ಗ್ಲಾಸ್ನಷ್ಟ ನೀರ್ ಹಾಕೊಳ್ಳೋಣ್ರಿ. ಯಾಕಂದ್ರೆ ಅದೆಲ್ಲ ಮಸಾಲಾ ಪನ್ನೀರ್ ಒಳಗೆ ಸೇರ್ಕೋಬೇಕಲ್ರಿ, ಅದಕ್ಕೆ ನಾವು ಒಂದ್ ಅರ್ಧ ಗ್ಲಾಸ್ನಷ್ಟ ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ನೀರ್ ಮಿಕ್ಸ್ ಮಾಡ್ಕೊಂಡ ಒಂದ್ 5 ರಿಂದ 10 ನಿಮಿಷ ನಾವೇನೇನ್ ಮಾಡ್ಕೊಳ್ಳೋಣ್ರಿ, ಕುದಿಸ್ಕೊಳ್ಳೋಣ್ರಿ. ನೋಡ್ರಿ ಈ ರೀತಿ ಅದೆಲ್ಲ ಕುದಿತಿರ್ತೈತ್ರಿ, ಎಲ್ಲಾ ಮಿಕ್ಸ್ ಆಗಿರ್ತೈತ್ರಿ. ನಾವ್ ಇವಾಗ ಏನ್ ಮಾಡೋಣ್ರಿ, ಇನ್ನೊಂದ್ಸಲ ನಾವ್ ಅದನ್ನ ಎಲ್ಲಾ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ.
ಮಿಕ್ಸ್ ಮಾಡ್ಕೊಂಡು ನಾವೇನ್ ಮಾಡೋಣ್ರಿ ಅದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತಿಲ್ಲ ಅಂತಲ್ಲ ಒಂದ್ಸಲ ಚೆಕ್ ಮಾಡ್ಕೊರಿ. ಉಪ್ಪು ಏನಾದ್ರೂ ಕಡಿಮೆ ಇತ್ತಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಉಪ್ಪು ಅದ್ರೊಳಗ ಆ್ಯಡ್ ಮಾಡ್ಕೋಬಹುದ್ರಿ. ನೋಡ್ರಿ ನಂದು ಉಪ್ಪು ಕಡಿಮೆ ಇತ್ತು, ಹಾಕುವಾಗನ ಸ್ವಲ್ಪ ಉಪ್ಪು ಕಡಿಮೆ ಹಾಕಿನ ಅಡಿಗೆ ಮಾಡ್ಬೇಕ್ರಿ. ಯಾಕಂದ್ರ ಹೆಚ್ಚಿಗೆ ಆಯ್ತಂದ್ರ ನಾವ್ ಅದನ್ನ ಮ್ಯಾನೇಜ್ ಮಾಡಾಕ ಏನಾದ್ರು ಮಾಡ್ಬೇಕಾಕೇತ್ರಿ. ಅದಕ್ಕ ಮಾಡುವಾಗ ಯಾವಾಗ್ಲೂ ಸ್ವಲ್ಪ ಕಡಿಮೆ ಉಪ್ಪು ಹಾಕಿನ ಮಾಡ್ರಿ. ಆಮೇಲೆ ಎಲ್ಲಾ ರೆಡಿ ಆದ್ಮ್ಯಾಗ ಒಂದ್ಸಲ ಟೇಸ್ಟ್ ನೋಡ್ರಿ, ಕಡಿಮೆ ಇತ್ತಂದ್ರ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ನೀವ ಹಾಕೋಬಹುದ್ರಿ ಉಪ್ಪು. ನೋಡ್ರಿ ನಾನು ಇವಾಗ ಎಲ್ಲಾ ಅದು ರೆಡಿ ಆಗೈತಿ. ಇವಾಗ ನಾನು ಕೊತ್ತಂಬರಿ ಮತ್ತ ಕಸೂರಿ ಮೇಥಿನ ಮಿಕ್ಸ್ ಮಾಡ್ಕೊಳತೇನ್ರಿ. ಇದು ಫೈನಲ್ ಟಚ್ ಅಪ್ ರೀ. ಯಾಕಂದ್ರೆ ಲಾಸ್ಟಿಗೆ ಎಲ್ಲ ಆದ್ಮ್ಯಾಗ ಸ್ವಲ್ಪ ನೀರ್ ಇದ್ದಾಗ ನಾವ ಕಸೂರಿ ಮೇಥಿ ಮತ್ತೆ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದ್ ಇನ್ನೊಂದ್ ಸ್ವಲ್ಪ ಬೇಗ ಗಟ್ಟಿಯಾಗಿ ಅದೇನಾಕೈತ್ರಿ ಒಂದು ಕರಿ ತರ ರೆಡಿ ಆಗ್ತೈತ್ರಿ. ನೋಡ್ರಿ ಇವಾಗೆಲ್ಲ ಅದ ಮಿಕ್ಸ್ ಆಗತೈತ್ರಿ, ಟೇಸ್ಟಿ ಆಗ್ತೈತಿ. ಕಸೂರಿ ಮೇಥಿ ಹಾಕೋದ್ರಿಂದ ಅದೊಂಥರ ಡಿಫ್ರೆಂಟ್ ಆಗ್ತೈತ್ರಿ ಡಿಶ್. ಎಲ್ಲಾ ಟೈಮ್ದಾಗೂ ಕರಿ ನೀವು ಏನಾರು ಮಾಡ್ಕೋದ್ರೆ ಕಸೂರಿ ಮೇಥಿರನ್ನ ಯೂಸ್ ಮಾಡ್ಕೊಡ್ರಿ. ನೋಡ್ರಿ ಇವಾಗೆಲ್ಲ ರೆಡಿ ಆಗೈತಿ. ಪನೀರ್ ಭಾರಿ ಟೇಸ್ಟ್ ಆಗ್ತೈತ್ರಿ. ಎಲ್ಲ ಅದ್ ಮಸಾಲೆ ಎಲ್ಲ ಕುಡ್ಕೊಂಡಿರ್ತೈತ್ರಿ. ಜಾಸ್ತಿ ಗ್ರೇವಿ ಆಗಂಗಿಲ್ರಿ ಇದ. ಮತ್ತೆ ಜಾಸ್ತಿ ಗ್ರೇವಿ ಇಷ್ಟ ಇಲ್ದ ಇರೋರು ಈ ರೀತಿ ಮಾಡ್ಕೊಂಡ್ ನೀವ ತಿನ್ಬೋದ್ರಿ. ನೋಡ್ರಿ ಎಷ್ಟ್ ಚೆನ್ನಾಗ್ ಆಗೈತಿ. ಎಲ್ಲಾ ನೀರ್ ಇದು ಆಯಿಲ್ ಬಿಟ್ಟೈತ್ರಿ, ಮತ್ತ ಟೇಸ್ಟಿ ಆಕೈತಿ. ಎಲ್ಲಾರು ಒಂದ್ಸಲ ಟ್ರೈ ಮಾಡ್ರಿ, ಭಾರಿ ಮಸ್ತ್ ಆಕೈತಿ. ಇದ್ರ ಜೊತೆಗೆ ನಮ್ ಚಾನೆಲ್ ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಎಲ್ರಿಗೂ ನಮಸ್ಕಾರ ರೀ. ನೆಕ್ಸ್ಟ್ ವಿಡಿಯೋ ಒಳಗ ಭೇಟಿ ಆಗೋಣ್ರಿ. ನಮಸ್ಕಾರ ರೀ.